ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವಾಗ ನೀವು ನನ್ನ ಚಾನಲ್ ಹೆಸರು ಪಕ್ಕ ಒಂದು ಜಾಯಿನ್ ಬಟನ್ ಅಂತ ಇದೆ. ಸೊ ಆ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಲವಾರು ರೀತಿ ಪ್ಲಾನ್ಸ್ಗಳು ಸಿಗುತ್ತೆ. ಸೊ ಆ ಒಂದು ಪ್ಲಾನ್ಸ್ಗೆ ನಿಮಗೆ ಇಷ್ಟ ಬಂದಿದ್ದ ಪ್ಲಾನ್ಸ್ಗಳಿಗೆ ನೀವು ಜಾಯಿನ್ ಆದರೆ, ನೀವೇನಾದರೂ ನನ್ನ ಚಾನಲ್ಗೆ ನೀವು ಮೆಂಬರ್ ಆದರೆ ನಿಮಗೆ ಏನೇನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಚಾನಲ್ಗೂ ಕೂಡ ಜಾಯಿನ್ ಬಟನ್ ಸಿಗಬೇಕು ಅಂತಂದರೆ 30,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 30,000 ಸಬ್ಸ್ಕ್ರೈಬರ್ಸ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಜಾಯಿನ್ ಬಟನ್ ಸಿಗುತ್ತೆ. ಓಕೆನಾ, ಇವಾಗ ಮೆಂಬರ್ ಆಗೋರಿಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ನಾನು ಇವಾಗ ನೀಟಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಬೆನಿಫಿಟ್ಟು ಆ ಒಂದು ಕ್ರಿಯೇಟರ್ಗೆ ಸಿಗುತ್ತೆ. ಏನು ಕ್ರಿಯೇಟರ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತಂದರೆ, ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ, ಸಜೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯೂಟ್ಯೂಬರ್. ಯಾಕೆ ಅಂತಂದರೆ ನಿಮ್ಮೊಂದು ಚಾನಲ್ಗೆ ಜಾಯಿನ್ ಬಟನ್ ಸಿಕ್ಕಿರುತ್ತೆ, ಅದರಿಂದ ನಿಮ್ಮೊಂದು ವೀಡಿಯೋಸ್ಗಳನ್ನ ಜಾಸ್ತಿ ವೈರಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯೂಟ್ಯೂಬರು. ಒಂದು ನಿಮಗೆ ನೆನಪಿರಲಿ, ನಿಮ್ಮೊಂದು ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ನಿಮ್ಮೊಂದು ವೀಡಿಯೋಸ್ಗಳನ್ನ ಜಾಸ್ತಿ ಯೂಟ್ಯೂಬರು ಸಜೆಸ್ಟ್ ಮಾಡ್ತಾ ಇರ್ತಾರೆ, ರೆಕಮೆಂಡ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರುತ್ತೆ, ಅದರಿಂದ ನಿಮ್ಮೊಂದು ವೀಡಿಯೋಸ್ಗಳನ್ನ ಪುಷ್ ಮಾಡ್ತಾರೆ, ಜನಗಳಿಗೆ ಆದಷ್ಟು ಟ್ರೈ ಮಾಡೋದಕ್ಕೆ ತಲುಪಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜಾಸ್ತಿ ಪುಷ್ ಮಾಡ್ತಾರೆ ಯೂಟ್ಯೂಬರು. ಸೊ ಅದರಿಂದ ನಿಮ್ಮೊಂದು ಚಾನಲ್ಗೆ ಜಾಯಿನ್ ಬಟನ್ ಸಿಕ್ಕಿದ್ರೆ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳು ಕೂಡ ವೈರಲ್ ಆಗುತ್ತೆ. ಸೊ ಇದು ಯೂಟ್ಯೂಬರ್ಸ್ಗೆ ಸಿಗುವಂಥ ಮೊದಲನೇ ಒಂದು ಅಡ್ವಾಂಟೇಜ್. ಇವಾಗ ಆ ಚಾನಲ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಿ ಮೆಂಬರ್ ಆಗ್ತಾರಲ್ಲ, ಅವ್ರಿಗೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಇವಾಗ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವೇನಾದ್ರು ದುಡ್ಡು ಕೊಟ್ಟು ನೀವೇನಾದ್ರು ಜಾಯ್ನ್ ಆದರೆ, ಆ ಒಂದು ವ್ಯಕ್ತಿ ಯೂಟ್ಯೂಬರ್ ಏನಿದ್ದಾರೆ, ಆ ಒಂದು ಕ್ರಿಯೇಟರ್, ಅವರು ನಿಮಗೋಸ್ಕರ ಸಪ್ರೇಟ್ ಲೈವ್ ಬರ್ಬೋದು. ನೀವು ಮೆಂಬರ್ಸ್ ಜಾಯ್ನ್ ಆಗಿರ್ತಾರಲ್ಲ ದುಡ್ಡು ಕೊಟ್ಟು, ಅವ್ರಿಗೆ ಮಾತ್ರ ಸಪ್ರೇಟ್ ಲೈವ್ ಬರ್ಬೋದು. ನೀವು ಲೈವ್ ಬಟನ್ನ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಬರೀ ಮೆಂಬರ್ಸ್ ಓನ್ಲಿ ಅಂತ ಸೆಲೆಕ್ಟ್ ಮಾಡಿದ್ರೆ ಬರೀ ಮೆಂಬರ್ಸ್, ನಿಮಗೆ ನಿಮ್ಮೊಂದು ಚಾನಲ್ಗೆ ಯಾರು ದುಡ್ಡು ಕೊಟ್ಟು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಆ ಒಂದು ಲೈವ್ ಕಾಣುತ್ತೆ. ಇವಾಗ ನಾನು ಲೈವ್ ಬಂದರೆ ನನ್ನ ಚಾನಲ್ಗೆ ಯಾರು ಮೆಂಬರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಆ ಒಂದು ಲೈವ್ ತೋರಿಸೋದು, ಈ ಪಬ್ಲಿಕ್ ಎಲ್ಲ ತೋರಿಸಲ್ಲ. ಸೊ ಮೆಂಬರ್ಸ್ಗೆ ಮಾತ್ರ ಸಪ್ರೇಟ್ ಲೈವು ಸಿಗುತ್ತೆ. ಸೊ ಇದು ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಮೆಂಬರ್ಸ್ ಆಗೋರಿಗೆ. ಇನ್ನು ಎರಡನೇ ಅಡ್ವಾಂಟೇಜ್ ನೋಡೋದಾದರೆ ಕಮ್ಯುನಿಟಿ ಪೋಸ್ಟ್. ನೀವು ಇವಾಗ ನೋಡಿರ್ಬೋದು, ನಾನು ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇರ್ತೀನಿ, ಅವಾಗ ಒಂದು ಪೋಲ್ ಮಾಡ್ತಾ ಇರ್ತೀನಿ, ನಾನು ಯೂಟ್ಯೂಬ್ ವೀಡಿಯೋಸ್ ಲಿಂಕ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಆ ಒಂದು ಕಮ್ಯುನಿಟಿ ಪೋಸ್ಟು ಕೂಡ ನಾನು ಬರೀ ಮೆಂಬರ್ಸ್ಗಳಿಗೂ ಕೂಡ ಸಪ್ರೇಟಾಗಿ ಹಾಕ್ಬೋದು. ಹೇಗಪ್ಪ ಅಂತಂದರೆ, ನನ್ನ ಚಾನಲ್ ಕಮ್ಯುನಿಟಿ ಟ್ಯಾಬ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಬ್ಲಿಕ್ ಆಡಿಯನ್ಸ್ಗಳನ್ನ ಸೆಲೆಕ್ಷನ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ, ಪಬ್ಲಿಕ್ ಅಂತ. ಸೊ ಅಲ್ಲಿ ನಾನು ಮೆಂಬರ್ಸ್ ಓನ್ಲಿ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ನನ್ನ ಚಾನಲ್ಗೆ ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಆ ಒಂದು ಪೋಸ್ಟ್ ತೋರಿಸುತ್ತೆ, ಬೇರೆಯವ್ರಿಗೆ ತೋರಿಸಲ್ಲ. ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಮೆಂಬರ್ಸ್ಗಳಿಗೆ. ಇದು ಎರಡನೇ ಬೆನಿಫಿಟು. ಇನ್ನು ಕೊನೆ ಬೆನಿಫಿಟ್, ಮೂರನೇ ಬೆನಿಫಿಟ್ನ ನೋಡೋದಾದರೆ, ಬರೀ ಮೆಂಬರ್ಸ್ ಆಗಿರೋರಿಗೆ ಸಪ್ರೇಟ್ ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ನನ್ನ ಚಾನಲಲ್ಲಿ. ಆ ಒಂದು ವೀಡಿಯೋಸ್ಗಳು ಬರೀ ಮೆಂಬರ್ಸ್ ಆಗಿರೋರಿಗೆ ಮಾತ್ರ ಕಾಣಿಸುತ್ತೆ. ಇವಾಗ ನೀವು ನೋಡ್ಬೋದು, ನಾನು ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಅಲ್ಲಿ ನಾನು ಆಡಿಯನ್ಸ್ಗಳನ್ನ ಸೆಲೆಕ್ಷನ್ ಮಾಡ್ಕೋಬೋದು, ಪಬ್ಲಿಕ್ನು ಸೆಲೆಕ್ಷನ್ ಮಾಡ್ಬೋದು, ಅನ್ಲಿಸ್ಟೆಡ್ನು ಸೆಲೆಕ್ಷನ್ ಮಾಡ್ಬೋದು, ಪ್ರೈವೇಟ್ನು ಕೂಡ ಸೆಲೆಕ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಮೆಂಬರ್ಸ್ ಓನ್ಲಿ ಅಂತ ಸೆಲೆಕ್ಟ್ ಮಾಡ್ಬೋದು. ಮೆಂಬರ್ಸ್ ಓನ್ಲಿ ಕೊಟ್ಟರೆ ಬರೀ ನನ್ನ ಚಾನಲ್ಗೆ ಯಾರು ಮೆಂಬರ್ ಆಗಿರ್ತಾರೆ ದುಡ್ಡು ಕೊಟ್ಟು ಅವ್ರಿಗೆ ಮಾತ್ರ ಆ ಒಂದು ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ, ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ, ಅವ್ರು ಮಾತ್ರ ಲಿಂಕ್ ಶೇರ್ ಮಾಡ್ಕೊಂಡು ನೋಡೋದಕ್ಕೆ ಸಾಧ್ಯ, ಬೇರೆಯವ್ರು ನೋಡೋದಕ್ಕಾಗಲ್ಲ. ಸೊ ಈ ಥರ ಹಲವಾರು ಬೆನಿಫಿಟ್ಸ್ಗಳನ್ನ ಈ ಒಂದು ಮೆಂಬರ್ ಆಗಿರೋರು ಬೆನಿಫಿಟ್ಸ್ಗಳನ್ನ ತಗೋಬೋದು. ಇದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ತುಂಬ ಹಲವಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಲೈವಲ್ಲಿ ನಿಮಗೆ ಒಂದಷ್ಟು ಬ್ಯಾಡ್ಜಸ್ಗಳು ಸಿಗುತ್ತೆ, ಆಮೇಲೆ ನನ್ನದೊಂದು ಸ್ಟಿಕ್ಕರ್ಸ್ಗಳು ಸಿಗುತ್ತೆ, ಹಲವಾರು ರೀತಿ ಒಂದು ಆಪ್ಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಆ ಒಂದು ಆಫರ್ಗೆ ಏನೇನು ಯೂಟ್ಯೂಬರ್ ಆಫರ್ ಕೊಟ್ಟಿರ್ತಾರೆ ಅದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನೀವೇನಾದರೂ ಮೆಂಬರ್ ಆದರೆ. ಸೊ ನೀವು ಕೂಡ ಆಸೆ ಇದ್ದರೆ ನನ್ನ ಚಾನಲ್ಗೆ ನೀವು ಮೆಂಬರ್ ಆಗ್ಬೋದು. ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ಇದಿಷ್ಟು ಮೆಂಬರ್ ಆಗೋರಿಗೆ ಒಂದು ಬೆನಿಫಿಟ್ಸ್ಗಳು ಅಂತಲೇ ಹೇಳ್ಬೋದು. ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.